ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಗೌತಮಿ ಅಂತ. ಊರು ಶ್ರವಣಬೆಳಗೊಳ. ವಯಸ್ಸು 39 ವರ್ಷ ತುಂಬಿದೆ. ಬಣ್ಣ ಬಿಳಿ ಬಣ್ಣ. ವಿದ್ಯಾ ಅರ್ಹತೆ BA. ಸಮಸ್ಯೆ ಗಂಡ ಬಿಟ್ಟಿದ್ದಾರೆ. ಗಂಡ ಗೋಪಿನಾಥ್. ಮಕ್ಕಳು ಒಬ್ಬಳೇ ಮಗಳು. ಕೆಲಸ ಸ್ವಂತ ವ್ಯಾಪಾರ. ಅನುಭವ ಆಗಿಲ್ಲ. ಸ್ನೇಹಿತರೆ, ಇದು ಇಷ್ಟು ಗೌತಮಿಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಒಬ್ಬನೇ ಮಿಂಡ ಇಬ್ಬರಿಗೂ ಕೇಯಬೇಕು. ಮನೆಯಲ್ಲಿ ನಾನು ಮತ್ತು ಮಗಳು ಇಬ್ಬರೇ ಇರೋದು. ನನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳೆ. ಕೇಯುವ ಸ್ನೇಹಿತ ಬೇಕು. ಒಂದೇ ಮಂಚದ ಮೇಲೆ ಇಬ್ಬರಿಗೂ ಕೇಯಬೇಕು. ಒಬ್ಬರ ಹಾಲು ಕುಡಿಯಬೇಕು, ಇನ್ನೊಬ್ಬರ ತೂತಿಗೆ ಗೂಟ ಹಾಕಬೇಕು. ಬೇಕಾದರೆ ವಿಡಿಯೋ ಶೂಟ್ ಮಾಡಿಕೊಳ್ಳಿ. ದೆಂಗಿದ ಮೇಲೆ ದುಡ್ಡು ಕೊಡಬೇಕು. ಇದೇ ಹಣದಿಂದ ನಮ್ಮ ಮನೆಯ ಖರ್ಚು ನಡೆಯುತ್ತೆ. ಹೊಸ ಹೊಸ ವಿಧಾನದಲ್ಲಿ ಕೇಳಿಸಿಕೊಂಡ ವಿಡಿಯೋ ರೆಕಾರ್ಡ್ ಬೇಕು ಅಂದರೆ ನಿಮ್ಮ ವಾಟ್ಸಪ್ ನಂಬರ್ ಕೊಡಿ, ನಾನೇ ಕಳಿಸ್ತೀನಿ. 50 ವರ್ಷದ ಒಳಗಿನವರು ಮಾತ್ರ ಕರೆ ಮಾಡಿ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಿಗಾದರೂ ಇವರಿಂದ ಕೇಳಿಸಿಕೊಳ್ಳಬೇಕು ಅನಿಸಿದರೆ ಕಮೆಂಟ್ ಮಾಡಿ ತಿಳಿಸಿ. ಮನೆಗೆ ಬರುವ ಹುಡುಗ ಹೀಗಿರಲಿ. ಒಂದೇ ಸಮಯಕ್ಕೆ ಇಬ್ಬರನ್ನ ಕೇಯಬೇಕಾಗುತ್ತೆ. ಹಾಗಾಗಿ ಆರೋಗ್ಯವಂತನಾದ ಹಾಗೆ ಒಳ್ಳೆಯ ಮೈಕಟ್ಟು ಹೊಂದಿರುವ ಹುಡುಗ ಬೇಕು. ಮಗಳು ಚಿಕ್ಕವಳು ಅಂತ ಬರೀ ಅವಳನ್ನೇ ಕೇಯಬಾರದು. ನನಗೂ ಚೂಲು ಜಾಸ್ತಿ, ನನಗೂ ಕೇಯಬೇಕು. ನಮ್ಮ ಖರ್ಚು ನೀಗಿಸುವರು ಮಾತ್ರ ಮನೆಗೆ ಬನ್ನಿ. ಒಳ್ಳೆಯ ಮನೆತನದ ಹುಡುಗರಾಗಿದ್ದರೆ ನನ್ನ ಮಗಳಿಗೆ ಕೊಟ್ಟು ಮದುವೆ ಮಾಡ್ತೀನಿ. ಮದುವೆ ಆದ ಮೇಲೆ ಮಗಳಿಗೆ ಗೊತ್ತಿಲ್ಲದ ಹಾಗೆ ನನಗೂ ಕೂಡ ದೆಂಗಿ ರಸ ತೆಗೆಯಬೇಕು. ಸ್ನೇಹಿತರೆ, ಮನೆಗೆ ಬರುವ ಹುಡುಗನ ಕುರಿತು ವಿಶೇಷ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಚಿಕ್ಕದೊಂದು ಮಗಳ ಪರಿಚಯ. ಮಗಳು ನೋಡಲು ಸುಂದರವಾಗಿದ್ದಾಳೆ. ಎತ್ತರ ಬಂದು 5.3 ಅಡಿ ಎತ್ತರವಾಗಿದ್ದಾಳೆ. ಮೈಬಣ್ಣ ಗೋಧಿ ಬಣ್ಣವನ್ನ ಹೊಂದಿದ್ದಾಳೆ. ಕೆಂಪನೆಯ ತೂತು. ಅಗಲ ಬಂದು 3.2 ಇಂಚು. ಹಿಂದಿನ ತೂತು ಅಗಲವಾಗಿದೆ. ಹಿಂದೆ ಕೂಡ ಸಾಮಾನು ಹೋಗುತ್ತೆ. ಸ್ವಲ್ಪ ಅನುಭವ ಆಗಿದೆ, ಅಂದರೆ 3 ವರ್ಷದ ಅನುಭವ ಇದೆ. ಇಷ್ಟ ಇದ್ದವರು ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬೋದು. ಧನ್ಯವಾದಗಳು.